ನಮ್ ಜನರಲ್ ಬಾಡಿ ಬಂದಿದ್ದಾರೆ ಇವರು ನಮ್ ಜನ ಕೇಳಿ ಮಾಡಿದ್ದಾರೆ ಇವರು ನೋಡಿ ಹೆಂಗ್ ಮಾಡ್ರಿ ಇಲ್ಲ ನೋಡ್ಕ ನಾವು ಮಾಡ್ರಿ ಎತ್ಕೊಂಡ್ ಬಂದೈತೆ ಬಿದ್ದು ಹೊಟ್ಟೆಗೆ ಅನ್ನ ತಿಂತಾರೆ ಏನ್ ತಿಂತಾರೆ ನೀವು ಆರ್ಡರ್ ಮಾಡೋರಲ್ವಾ ಡಿಸಿ ಅವ್ರು ಆರ್ಡರ್ ಮಾಡೋರಲ್ವಾ ನಿಮ್ಗೊಂದು ನ್ಯಾಯ ಬಂದ್ರೆ ಎಲ್ರಿಗೂ ಒಂದೇ ನ್ಯಾಯ. ನಾನು ನಿಮ್ಗೆ ತಪ್ಪೊಂದು ಕೇಳ್ತಾ ಇಲ್ಲ. ನೀವು ಯಾರು ಅಂತ ತಗೊಂಡು ನಿಮ್ಮ ಸರಿಯಾ? ನೀವು ಯಾರು ಅಂತ ತಗೊಂಡು ನಿಮ್ಮ ತಪ್ಪು ಇವರಲ್ಲ. ಇಲ್ಲ ಇಲ್ಲಿ ನೋಡಲ್ಲಿ ದಿನ ಜಾಸ್ತಿ ಜನ ಇರ್ತಿದ್ರು 50-60 ಜನ. ಇವತ್ತು ಎಲ್ಲ ಸತ್ತೋದಕ್ಕೆ ಹೋದರೆ ಸತ್ತೋದಾಗ ಇವರು ಹೊಂಟೋಗ ಅಂತ ಬಂದವರಲ್ಲ ಇಂತೆ ಸಂತಾನ ಬರ್ತಾರೆ. ಇದು ನಮ್ ಸರ್ಕಾರ ಇಂತೆ ಬರಬೇಕಾಗಿತ್ತ ಸ್ವಾತಂತ್ರ್ಯ ಜನಗಳ ಜೊತೆ ನಾವು ಸ್ವಾತಂತ್ರ್ಯ ಅನ್ನೋದು. ಸರ್ಕಾರಿ ಅಧಿಕಾರಿಗಳು ಯೋಚನೆ ಮಾಡ್ಕೋಬೇಡಿ ಸರ್. ನಿಮ್ ಎದೆ ಬಿಟ್ಟಾರೆ ಹೇಳಿ ಸರ್. ಸರ್ಕಾರಿ ಅಧಿಕಾರಿಗಳು ಮಾತಾಡೋದೇನು ವಿದ್ಯಾವಂತರಲ್ವಾ ಸರ್? ವಿದ್ಯಾವಂತರಲ್ವಾ? ಈಗ ಯುವ ಸರ್ ಬರ್ತಾರೆ ಅವ್ರ ಜೊತೆ ಮಾತಾಡೋಣ. ಆಯ್ತು ಜನ ಹೋಗಿ ಸರ್. ಅಲ್ಲಾಕಂದ್ರೆ ಬೇರೆ ಕೇಸ್ಗಳು ಬಂದ್ರೆ ಕೋರ್ಟ್ ಅಲ್ಲದ ನಾವೇನು ಮುಡುಕಾಗುದ ಅಂತೀರಿ. ಇದು ಮಾತ್ರ ಬಂದ್ರೆ ಕೋರ್ಟ್ ಹೆಂಗ್ರೆ ಮುಡ್ತೀರಿ ನೀವು? ಹೆಂಗ್ರೆ ಮುಡ್ತೀರಿ? ಕೋರ್ಟ್ ಅಲ್ಲಿ ಒಳ್ಳೇದಾದ ಕೆಟ್ಟದಾದ ಒತ್ತಡ ತಗೋಗ್ರಿ ನೀವು. ಈಗ ಹೆಂಗ್ರೆ ಮುಡ್ತಾರೆ? ಊರಿಂದ ಹಚ್ಕೋಬೇಕು, ಎక్కడ ತಗೋಬಾರ್ದು. ನಮ್ಮೇಲೆ ಕೇಳಿ ಮಾಡಿದಾರ ಒಬ್ಬ ಅಧಿಕಾರಿ ಹೆಂಗ್ ಕಳಿಸ್ತಾರೆ? ಊರು ವಿಚಾರ ಮಾಡಿ ಕಳಿಸ್ತಾರೆ. ಮನೆಗಳು ಉದ್ದಾರ ಆಗಲ್ಲ. ಯಾರು ನಮ್ಮೂರ ಮಾಡಿದ್ರು ಉಳ್ಕೊಳ್ಳಲ್ಲ ಯಾರನ್ನು.